ಬಿಗ್ ಬಾಸ್ ಸೀಸನ್ 13. ಸೊ ಎಲ್ಲರೂ ಕೂಡ ಬಿಗ್ ಬಾಸ್ ಸೀಸನ್ 13ಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಇನ್ನು ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳು ಆಯ್ಕೆ ಆಗ್ತಾ ಇದ್ದಾರೆ. ಸೊ ಸಾಮಾನ್ಯ ಜನರು ಯಾರ್ಯಾರು ಆಯ್ಕೆ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ತುಂಬಾನೇ ಕಾತುರದಿಂದ ನೋಡ್ಕೊಂಡು ಕಾಯ್ತಾ ಇದ್ದಾರೆ. ಸೊ ಅಷ್ಟಕ್ಕೂ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಈಗಾಗಲೇ ಒಂದು ಅಗ್ನಿ ಪರೀಕ್ಷೆ ಅಂತಕ್ಕಂಥದ್ದು ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ನೋಡ್ಬೇಕಪ್ಪ ಅಂತಂದ್ರೆ ಕನ್ನಡದ ಬಿಗ್ ಬಾಸ್ ಸೀಸನ್ 13 ಆರಂಭವಾಗುವುದಕ್ಕೆ 2 ದಿನ ಬಾಕಿ ಉಳಿದಿವೆ. ಇದರ ನಡುವೆ ಕಲರ್ಸ್ ಕನ್ನಡ ಒಂದು ಸಾಮಾಜಿಕ ಮಾಧ್ಯಮ ಇನ್ಸ್ಟಾಗ್ರಾಮ್ನಲ್ಲಿ ಪ್ರೊಮೋವೊಂದನ್ನು ಹಂಚಿಕೊಂಡಿದೆ. ಅದರಲ್ಲಿ 4 ತೀರ್ಪುಗಾರರು ಇವತ್ತಿಗೆ ಬಿಗ್ ಬಾಸ್ ಮನೆಗೆ ಹೋಗಲು ಗ್ರೀನ್ ಸಿಗ್ನಲ್ ಅನ್ನು ನೀಡಿದ್ದಾರೆ. ಸೊ ಹೌದು ಸ್ನೇಹಿತರೆ, ಆಗಸ್ಟ್ 16ರಿಂದ ಅಧಿಕೃತವಾಗಿ ಆರಂಭವಾಗುತ್ತಿರುವ ಬಿಗ್ ಬಾಸ್ ಸೀಸನ್ 13ಗೆ ಯಾವೆಲ್ಲ ಸ್ಪರ್ಧಿಗಳು ಎಂಟ್ರಿ ಕೊಡಲಿದ್ದಾರೆ ಎಂಬುದರ ಕುತೂಹಲಕ್ಕಾಗಿ ಕಾರಣವಾಗಿದೆ. ಸೊ ಸಾಮಾನ್ಯ ಜನರು ಬಿಗ್ ಬಾಸ್ ಮನೆಗೆ ಹೋಗಬೇಕೆಂದ್ರೆ ಈ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ಸಾಮಾನ್ಯ ಜನರು ತಮ್ಮ ಸಾಮರ್ಥ್ಯ ಕೌಶಲ್ಯವನ್ನ ತೀರ್ಪುಗಾರರು ಮುಂದೆ ಪ್ರದರ್ಶಿಸಬೇಕು ಅನ್ನೋದು ಈ ಒಂದು ತೀರ್ಪಿನ ಆಯ್ಕೆಯಾಗಿದೆ. ಸೊ ಇನ್ನು ನೋಡ್ಬೇಕಪ್ಪ ಅಂದ್ರೆ ತುಂಬಾನೇ ಒಂದು ಖುಷಿ ಆಗುತ್ತೆ. ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಅಂದ ತಕ್ಷಣ ಒಂದು ಎಲ್ರಿಗೂ ಕೂಡ ಸೊ ಬಿಗ್ ಬಾಸ್ ಅನ್ನ ನೋಡಬೇಕು ಅನ್ನೋದು ಎಲ್ಲರ ಆಸೆ ಕೂಡ ಆಗಿದೆ. ಸೊ ಆದಷ್ಟು ಬೇಗ ಬಿಗ್ ಬಾಸ್ ಸ್ಟಾರ್ಟ್ ಆಗಬೇಕು ಅನ್ನೋದು. ಸೊ ಇನ್ನು ಮೊದಲ ಬಾರಿಗೆ ಅಗ್ನಿ ಪರೀಕ್ಷೆಯಲ್ಲಿ 20 ವರ್ಷದ ಯುವತಿಗೆ ತೀರ್ಪುಗಾರರು ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಆಕೆ ಹೆಸರು ಬಂದ್ಬಿಟ್ಟು ಛೋಟಾ ಪ್ಯಾಕೆಟ್ ಬಡಾ ಧಮಾಕ್ ಎನ್ನುತ್ತಾ ಕುಮಾರಿ ವೇದಿಕೆಗೆ ಒಂದು ಆಗಮಿಸ್ತಾರೆ. ಆಗ ತಮ್ಮ ಸಹಜ ವ್ಯಕ್ತಿತ್ವ ಮುಗ್ಧ ಮಾತುಗಳ ಮೂಲಕವೇ ತೀರ್ಪುಗಾರರ ದಯವನ್ನು ಗೆಲ್ತಾರೆ. ಬಳಿಕ ನಿರೂಪಕ ನಿರಂಜನ್ ದೇಶಪಾಂಡೆ ಅವರು ಹೇಳಿದ ಮಾತಿಗೆ ತಮಾಷೆಯಾಗಿ ಉತ್ತರಿಸಿದ ಕುಮಾರಿಗೆ ನಟಿ ಸಂಗೀತಾ ಶೃಂಗೇರಿ ಅವರು ಸ್ಟಾರ್ ಅಂಟಿಸಿ ಬಿಗ್ ಬಾಸ್ ಮನೆಗೆ ಹೋಗುವ ಅವಕಾಶವನ್ನು ನೀಡಿದ್ದಾರೆ. ಅಗ್ನಿ ಪರೀಕ್ಷೆಯ ಮತ್ತೊಂದು ವಿಶೇಷ ಸಂದೇಶವೆಂದೆಂದರೆ ವಯಸ್ಸಿಗೆ ಯಾವುದೇ ಮಿತಿಯಿಲ್ಲ ಎಂಬುದು ಅನುಭವದೊಂದಿಗೆ ಬಂದಿರುವ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ 72 ವರ್ಷದ ರತ್ನ ವೇದಿಕೆ ಆಗಮಿಸಿ ಸೊ ಎಲ್ರಿಗೂ ಒಂದು ಅಚ್ಚರಿಯನ್ನು ಮೂಡಿಸಿದ್ದಾರೆ. ಇಲ್ಲಿಯವರೆಗೆ 72 ವರ್ಷದವರು ಎಷ್ಟು ಜನ ಬಂದಿದ್ದಾರೆ ಎಂದು ಹೇಳಿ ತೀರ್ಪುಗಾರರು ಕೇಳಿದ್ದಾರೆ. ಸೊ ಬಳಿಕ ವಿನಯ್ ಗೌಡ ಅವರು ಊಟದ ಕೊರತೆ ಇದ್ದಾಗ ಆರೋಗ್ಯ ಹಾಳಾಗುತ್ತೆ ಅನ್ನೋದು ಇದೆಯಾ ಸೊ ಎಂದು ಕೇಳಿದ್ದಾರೆ. ಆಗ ರತ್ನ ಅವರು ತೊಡೆ ತಟ್ಟಿ ಆಡುತ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ರತ್ನ ಅವರ ಉತ್ಸಾಹವನ್ನು ಮೆಚ್ಚಿದ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಗೌಡ ಅವರು ಬಂಗಾರಪೇಟೆ ಆಣೆ ಎಂಬ ಬಿರುದನ್ನು ಅವರಿಗೆ ಕೊಟ್ಟಿದ್ದಾರೆ. ರತ್ನ ಹಾಗೂ ಕುಮಾರಿ ಇವರಿಬ್ಬರು ಅಗ್ನಿ ಪರೀಕ್ಷೆಗೆ ಒಂದು ಆಯ್ಕೆಯಾಗಿದ್ದಾರೆ. ಸೊ ಇಷ್ಟೊಂದು ಯಾವುದೇ ಒಂದು ಇಲ್ಲಿ ವಯಸ್ಸಿನ ಅಂತರವಿರುವುದಿಲ್ಲ. ಸೊ 20 ವರ್ಷದವರು ಆಯ್ಕೆ ಆಗ್ಬೋದು, 75 ವರ್ಷದವರು ಆಯ್ಕೆ ಆಗ್ಬೋದು. ಸೊ ಇಲ್ಲಿ ಆಟದ ಹುಮ್ಮಸ್ಸು ಇರಬೇಕು. ಸೊ ಒಂದು ಪರೀಕ್ಷೆನ ಹೇಗೆ ಎದುರಿಸ್ತೀನಿ ಅನ್ನೋ ಹುಮ್ಮಸ್ಸು ಇರಬೇಕು ಅನ್ನೋದನ್ನ ವಿನಯ್ ಗೌಡ ಅವರು ಹೇಳಿದ್ದಾರೆ. ಸೊ ಇನ್ನು ಅಮುಕುಡುಮುಕು ಮಂಜು ಅವರನ್ನು ಕೂಡ ಕೆಲವೊಂದಿಷ್ಟು ಅಡ್ಡಿ ಆತಂಕಗಳು ಎದುರಾಗಿವೆ. ಸೊ ನಾನು ಇಲ್ಲಿ ಯಾರನ್ನು ಮೆಚ್ಚೋಕೆ ಬಂದಿಲ್ಲ, ಸೊ ನಾನು ಇಲ್ಲಿ ಯಾರನ್ನ ಮೆಚ್ಚೋದಿಲ್ಲ ಅನ್ನೋ ಮಾತನ್ನ ಬಿಗ್ ಬಾಸ್ನ ಅಮುಕುಡುಮುಕು ಅಂದ್ರೆ ಅಮುಕುಡುಮುಕು ಮಂಜು ಅಂತಕ್ಕಂಥವ್ರು ತುಂಬಾನೇ ವೈರಲ್ ಆದಂಥವ್ರು ಹೇಳಿದ್ದಾರೆ. ಸೊ ಇದನ್ನು ಕೇಳಿದ ಕೆಲವೊಂದಿಷ್ಟು ಜನ ಒಂದು ತೀರ್ಪುಗಾರರು ಏನು ಹೇಳಿದ್ದಾರಪ್ಪ ಅಂತಂದ್ರೆ ನಾನು ಯಾರನ್ನು ಮೆಚ್ಚೋಕೆ ಬಂದಿಲ್ಲ ಅನ್ನೋ ಮಾತನ್ನು ಕೇಳಿ ವಿನಯ್ ಗೌಡ ಅವರು ಆಯಿತು ಹಾಗಿದ್ರೆ ಹೊರಗಡೆದ್ಬಿಡು, ಸೊ ಇದ್ದ ಅವಶ್ಯಕತೆ ಈ ಬಿಗ್ ಬಾಸ್ಗೆ ಇಲ್ಲ ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ಇದನ್ನು ಕೇಳಿದ ಒಂದು ಮಂಜು ಅವರು ಒಂದು ಹೊರಗಡೆ ನಡೆದಿದ್ದಾರೆ. ಸೊ ಮಂಜು ಅವರಿಗೆ ಹೊರಗಡೆ ಹೋಗಿದ್ದಾರೆ. ಸೊ ಆದರೆ ಇದು ಕೇವಲ ಒಂದು ಪ್ರೋಮೋಗೋಸ್ಕರ ಅಷ್ಟೇ, ಒಂದು ವೈರಲ್ ಆಗೋಗೋಸ್ಕರ ಅಷ್ಟೇ, ಒಂದು TRPಗೋಸ್ಕರ ಅಷ್ಟೇ. ಆದರೆ ಮಂಜು ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಸೊ ಇನ್ನು ಕಾದು ನೋಡಬೇಕಾಗಿದೆ ಇದು ಏನಾಗಿದೆ ಅನ್ನೋದ್ರ ಬಗ್ಗೆ. ಸೊ ಈ ಒಂದು ಬಿಗ್ ಬಾಸ್ ಸೀಸನ್ ಅಗ್ನಿ ಪರೀಕ್ಷೆ ಬಗ್ಗೆ ನಿಮ್ಗೆ ಅನಿಸುತ್ತೆ, ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.